ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಿವ ಸುಬ್ರಹ್ಮಣ್ಯಂ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಯಾಣ ಯಾವ ರೀತಿ 4 ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ದುಡ್ಡನ್ನ ಅರ್ನ್ ಮಾಡಬಹುದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ, ಸೊ ಲೆಟ್ ಸ್ಟಾರ್ಟ್ ಇಟ್. ಫೈನ್. ESBI ಮಾಡೆಲ್. ಓಕೆ, ESBI ಮಾಡೆಲ್ ಅಂದ್ರೆ ಏನು? ಓಕೆ, ESBI ಮಾಡೆಲ್ ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು ಸ್ವಲ್ಪ ಹೇಳ್ತೀನಿ ಕೇಳಿ. ದೀಸ್ ಆರ್ ದ 4 ಕ್ಯಾಟಗರೀಸ್. ಓಕೆ, ಇವಾಗ ಯೂಶುವಲಿ ನಾವು ದುಡ್ಡನ್ನ ಅರ್ನ್ ಮಾಡ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಫ್ರಮ್ ದ ಜಾಬ್, ಫ್ರಮ್ ದ ಸೆಲ್ಫ್ ಎಂಪ್ಲಾಯ್, ಫ್ರಮ್ ದ ಬಿಸ್ನೆಸ್ ಓನರ್, ಫ್ರಮ್ ದ ಇನ್ವೆಸ್ಟರ್. ದೀಸ್ ಆರ್ ದ ಓನ್ಲಿ 4 ಸೆಕ್ಟರ್ಸ್. ಇವ್ 4 ಕ್ಯಾಟಗರೀಸ್ ಇದೆ, ಇದರಿಂದ ನಾವು ಅರ್ನಿಂಗ್ಸ್ ಅಂತ ಮಾಡ್ತೀವಿ. ಓಕೆ, ಏನ್ ದುಡ್ಡು ಗಳಿಸ್ತಾ ಇದಾರೆ ಹೊರಗಡೆ ಮಾರ್ಕೆಟ್ ಅಲ್ಲಿ, ಏನ್ ದುಡ್ಡು ಅರ್ನಿಂಗ್ ಅಂತ ಮಾಡ್ತಾ ಇದಾರೆ, ಇವರೆಲ್ಲರೂ ಕೂಡ ಯಾವ ಕ್ಯಾಟಗರಿಯಿಂದ ಮಾಡ್ತಾರೆ ಅಂದ್ರೆ ಬೈ ದಿಸ್ 4 categories itself. ESBI, employee, self-employed, business owner and investors. Right, let's start. Perfect. Okay, employee, one by one ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾಟ್ ಈಸ್ ಎಂಪ್ಲಾಯ್? ಓಕೆ, ಒಬ್ಬ ಪರ್ಸನ್ ಒಂದು ಕಂಪನಿಯಲ್ಲಿ ಅಥವಾ ಒಂದು ಸೆಕ್ಟರ್ ಅಲ್ಲಿ ಜಾಬ್ ಅಂತ ಮಾಡ್ತಾ ಇದ್ನ ಅಂತಂದ್ರೆ ದೋಸ್ ಪರ್ಸನ್ಸ್ ಆರ್ ಕಾಲ್ಡ್ ಆಸ್ ಎಂಪ್ಲಾಯೀಸ್. ಓಕೆ, ಎಂಪ್ಲಾಯೀಸ್ ನಥಿಂಗ್ ಬಟ್ ಹೂ ಹ್ಯಾವ್ ದ ಜಾಬ್. ಹೂ ಹ್ಯಾವ್ ಅ ಜಾಬ್. ಯಾರ ಹತ್ರ ಜಾಬ್ ಇರುತ್ತೆ ಅವರು ಎಂಪ್ಲಾಯ್ ಕ್ಯಾಟಗರಿ ಬರ್ತಾರೆ. ಎಕ್ಸಾಂಪಲ್ಸ್ ಹೇಳ್ಬೇಕು ಆಗಿತ್ತು ಅಂತಂದ್ರೆ ಟೀಚರ್ಸ್ ಆಗಿರ್ಬೋದು, ಬ್ಯಾಂಕರ್ಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ನಾವು ತಗೊಳ್ಬೇಕಾಗಿರೋದು ಅಂತ ಲೇಬರ್ಸ್ ಆಗಿರ್ಬೋದು. ಓಕೆ, ಯಾರು ತಿಂಗಳ ಸ್ಯಾಲ್ರಿಗೋಸ್ಕರ ದುಡಿತಾ ಇರ್ತಾರೆ, ಒಬ್ಬರ ಕೆಳಗಡೆ ಇನ್ನೊಬ್ಬರ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಜಾಬ್ ಪರ್ಸನ್ಸ್ ಅಂತಾರೆ ಅಥವಾ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಲೇಬರ್ಸ್ ಆಲ್ಸೋ ಜಾಬ್ ಕ್ಯಾಟಗರೀಸ್ ಅಲ್ಲಿ ಬರ್ತಾರೆ, ಟೀಚರ್ಸ್ ಆಲ್ಸೋ ಜಾಬ್ ಕ್ಯಾಟಗರೀಸ್ ಬರ್ತಾರೆ, ಬ್ಯಾಂಕರ್ಸ್ ಆಗಿರ್ಬೋದು. ಓಕೆ, ಅಥವಾ ಯಾವುದೇ ಒಂದು ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಜಾಬ್ ನ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲರೂ ಕೂಡ ಎಂಪ್ಲಾಯ್ ಕ್ಯಾಟಗರಿ ಬರ್ತಾರೆ, ಜಾಬ್ ಕ್ಯಾಟಗರಿ ಬರ್ತಾರೆ. ಓಕೆ, ಅದಾದ ನಂತರ ಬರುತ್ತೆ ನೆಕ್ಸ್ಟ್ ಸೆಲ್ಫ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್ ಇಸ್ ನಥಿಂಗ್ ಬಟ್ ಲೈಕ್ ಒಬ್ಬ ಪರ್ಸನ್ ತಾನೇ ಒಂದು ಜಾಬ್ ನ ಹೈಯರ್ ಮಾಡ್ಕೊಂಡಿರ್ತಾನೆ. ಎಕ್ಸಾಂಪಲ್, ಯು ಓನ್ ಅ ಜಾಬ್. ಲೈಕ್ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಆಟೋ ಡ್ರೈವರ್ಸ್, ಝೊಮ್ಯಾಟೊ ಡ್ರೈವರ್ಸ್ ಅಥವಾ ಓಲಾ ಉಬರ್ ಡ್ರೈವರ್ಸ್, ಅಥವಾ ಶಾಪ್ಸ್ ಆಗಿರ್ಬೋದು, ಕಿರಾಣಾ ಶಾಪ್ ಆಗಿರ್ಬೋದು, ಜನರಲ್ ಸ್ಟೋರ್ಸ್ ಆಗಿರ್ಬೋದು, ಮೆಡಿಕಲ್ ಶಾಪ್ ಆಗಿರ್ಬೋದು, ಸ್ಟಾಲ್ಸ್ ಗಳಾಗಿರ್ಬೋದು. ಓಕೆ, ಗಿಫ್ಟ್ ಸೆಂಟರ್ಸ್ ಆಗಿರ್ಬೋದು, ಸೈಬರ್ ಕೇಫ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ದೋಸ್ ಆಲ್ ಕಮ್ಸ್ ಅಂಡರ್ ಸೆಲ್ಫ್ ಎಂಪ್ಲಾಯ್. ಓಕೆ, ಇದ್ರದ್ದು ಕೂಡ ನಾನು ಹೇಳ್ಬೇಕು ಅಂತಂದ್ರೆ ನೋಡಿ, ಎಲ್ಲಿವರೆಗೂ ಶಾಪ್ ಓಪನ್ ಇರುತ್ತೆ ಅಲ್ಲಿವರೆಗೂ ಅಷ್ಟೇ ಇವ್ರಿಗೆ ದುಡ್ಡು ಬರ್ತಾ ಇರುತ್ತೆ. ಯಾವ್ದ್ಗೆ? ಸೆಲ್ಫ್ ಎಂಪ್ಲಾಯ್. ಎಂಪ್ಲಾಯ್ಗೆ ಎಲ್ಲಿವರೆಗೂ ಇವ್ರು ದುಡಿತಾ ಇರ್ತಾರೆ ಅಲ್ಲಿವರೆಗೂ ಅಷ್ಟೇ ಇವ್ರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಬಟ್ ಅದೇ ಬಿಸ್ನೆಸ್ ಓನರ್, ಇವ್ರದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಈ ಸೆಕ್ಟರ್ಸ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಇಲ್ಲಿ ದುಡ್ಡು ಜಾಸ್ತಿ ಏನ್ ಬೇಕಾಗಿಲ್ಲ, ಮೇನ್ ಬೇಕಾಗಿರೋದು ಇಲ್ಲಿ ಮೈಂಡ್ ಸೆಟ್. ಯಾಕೆ ಅಂತಂದ್ರೆ ಒಂದು ಬಿಸ್ನೆಸ್ ನಡೆಸಬೇಕು ಅಂತಂದ್ರೆ ಮೈಂಡ್ ಸೆಟ್ ಬೇಕು. ನಿಮ್ಗೆ ಮುಂಚೆ ನಾನು ಇನ್ಫೋಸಿಸ್ ಬಗ್ಗೆ ಹೇಳಿದೆ. ಇನ್ಫೋಸಿಸ್ ಸ್ಟಾರ್ಟ್ ಆಗಿದೆ ಬರೀ 10,000 ಇದ್ದಿದ್ದು. 10,000 ರೂಪಾಯಿದಿಂದ ಇನ್ಫೋಸಿಸ್ ಸ್ಟಾರ್ಟ್ ಆಗಿದೆ. ಇವತ್ತು 10 ಕೋಟಿ ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ ಇನ್ಫೋಸಿಸ್ ಕಂಪನಿ. ಕಡಲ್ವಾ? ಯಾಕಂತಂದ್ರೆ ಇಲ್ಲಿ ಮೈಂಡ್ ಸೆಟ್ ಇನ್ ಗೇಮ್ ಇರುತ್ತೆ. ಟೋಟಲ್ ಇಟ್ಸ್ ಅನ್ ಮೈಂಡ್ ಸೆಟ್ ಗೇಮ್. ಅಂಡರ್ಸ್ಟುಡ್? ಸೊ ಬಿಸ್ನೆಸ್ ಓನರ್ ಏನ್ ವರ್ಕ್ ಇರುತ್ತೆ? ಬಿಸ್ನೆಸ್ ಓನರ್ ಅಂತಂದ್ರೆ ಯಾರು ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ, ಒಬ್ಬ ಬಿಸ್ನೆಸ್ ಮ್ಯಾನ್. ಓಕೆ, ಓಕೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಒಬ್ಬ ಆಂಟರ್ಪ್ರಿನರ್ ಏನ್ ಮಾಡ್ತಾನೆ ಅಂತಂದ್ರೆ ತಳಗಡೆ ಪೀಪಲ್ಸ್ ನ ಹೈಯರ್ ಮಾಡ್ಕೊಳ್ತಾನೆ. ರೈಟ್, ಆ ತಳಗಡೆ ಸಾಕಷ್ಟು ಜನಕ್ಕೆ ಜಾಬ್ ಅಂತ ಕೊಡ್ತಾನೆ, ಅವ್ರಿಗೆ ವರ್ಕ್ ನ ಮಾಡಿಸ್ತಾನೆ. ಆಕ್ಚುಲಿ ಏನ್ ಮಾಡ್ತಾನೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಒಂದು ಐಡಿಯಾ ಥ್ರೂ ಏನ್ ಮಾಡಿರ್ತಾನೆ, ಎಕ್ಸಿಕ್ಯೂಟ್ ಮಾಡ್ತಾನೆ. ಐಡಿಯಾನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ಮಾರ್ಕೆಟ್ ಅಲ್ಲಿ ವಾಟ್ ಎವರ್ ಇಟ್ ಮೇ, ಪ್ರಾಡಕ್ಟ್ಸ್ ಆಗಿರ್ಬೋದು, ವಾಟ್ ಎವರ್, ಲೈಕ್ ಸಮ್ ವಾಟ್ ಪ್ರಾಡಕ್ಟ್ಸ್, ಲೈಕ್ ಡಿಜಿಟಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಬಿಸ್ನೆಸ್ ಸೆಕ್ಟರ್ಸ್ ಅಲ್ಲೇ ಬರುತ್ತೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಪೀಪಲ್ ನ ಹೈಯರ್ ಮಾಡ್ತಾನೆ, ಐಡಿಯಾಸ್ ಥ್ರೂ ಪೀಪಲ್ ನ ಹೈಯರ್ ಮಾಡ್ಕೊಳ್ತಾನೆ. ಪೀಪಲ್ ನ ಹೈಯರ್ ಮಾಡ್ಕೊಂಡು ಪೀಪಲ್ ವರ್ಕ್ ನ ಕೊಡ್ತಾನೆ. ಎಕ್ಸಾಂಪಲ್, ಒಬ್ಬ ಪರ್ಸನ್ ಪೀಪಲ್ ಹೈಯರ್ ಮಾಡ್ಕೊಂಡು ಟೈಮ್ ನ ಮಲ್ಟಿಪ್ಲೈ ಮಾಡ್ತಾರೆ. ಮುಂದಿನ ಸ್ಲೈಡ್ಸ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೌ ದೇ ಕ್ಯಾನ್ ಮಲ್ಟಿಪ್ಲೈ ದ ಟೈಮ್. ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ ಇನ್ವೆಸ್ಟರ್ಸ್. ಓಕೆ, ನೆಕ್ಸ್ಟ್ ಕ್ಯಾಟಗರಿ ವಿ ಗೆಟ್ ದನ್ ಇನ್ವೆಸ್ಟರ್. ಇನ್ವೆಸ್ಟರ್ ಅಂತ ಬರುತ್ತೆ. ಇನ್ವೆಸ್ಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಡೈರೆಕ್ಟ್ಲಿ ಪರ್ಸನ್ ದುಡ್ಡು ಇರುತ್ತೆ, ದುಡ್ಡಿಂದ ದುಡ್ಡು ಮಾಡ್ತಾನೆ. ಓಕೆ, ಇನ್ವೆಸ್ಟರ್ ಹತ್ರ ಆಲ್ರೆಡಿ ದುಡ್ಡು ಇರುತ್ತೆ, ದುಡ್ಡಿನಿಂದ ದುಡ್ಡನ್ನ ಮಾಡ್ತಾನೆ. ಫೈನ್. ಇವಾಗ ಒಬ್ಬ ಪರ್ಸನ್ ಹತ್ರ ಒಂದು 100 ಕೋಟಿ ಇತ್ತಂತ ತಿಳ್ಕೊಳ್ಳಿ. ಆ 100 ಕೋಟಿನ ಏನ್ ಮಾಡ್ತಾನೆ, ಇನ್ವೆಸ್ಟ್ ಮಾಡ್ತಾನೆ ಬೇರೆ ಸೆಕ್ಟರ್ಸ್ ಅಲ್ಲಿ, ಅಲ್ಲಿಂದ ದುಡ್ಡನ್ನ ಮಾಡ್ತಾನೆ. ಆ ದುಡ್ಡಿಂದ ಆರಾಮ್ಸೆ ಇರುತ್ತೆ. ಓಕೆ, ಎಸ್ ಹೇಳ್ದೆ ನಾನು. ಎಂಪ್ಲಾಯ್ ದುಡ್ಡುಗೋಸ್ಕರ ವರ್ಕ್ ಮಾಡ್ತಾನೆ. ಸೆಲ್ಫ್ ಎಂಪ್ಲಾಯ್ ಇವರೇ ಲೈಕ್ ಇಲ್ಲಿವರೆಗೂ ಶಾಪ್ ಓಪನ್ ಇರುತ್ತೆ ಅಲ್ಲಿವರೆಗೂ ಅಷ್ಟೇ ದುಡ್ಡನ್ನ ಅರ್ನ್ ಮಾಡ್ತಾನೆ. ಬಿಸ್ನೆಸ್ ಓನರ್ ಟೈಮ್ ನ ಮಲ್ಟಿಪ್ಲೈ ಮಾಡಿ ದುಡ್ಡನ್ನ ಅರ್ನ್ ಮಾಡ್ತಾನೆ. ಬಟ್ ಅದೇ ಒಬ್ಬ ಇನ್ವೆಸ್ಟರ್ ದುಡ್ಡಿಂದ ದುಡ್ಡು ಮಾಡ್ತಾನೆ. ಓಕೆ, ದಟ್ಸ್ ಗಾಟ್ ಕ್ಲಿಯರ್. ಪರ್ಫೆಕ್ಟ್. ನಾನು ಹೇಳ್ದೆ ನಿಮ್ಗೆ ಜಾಬ್ ಸೆಕ್ಟರ್ಸ್ ಅಂಡ್ ಬಿಸ್ನೆಸ್ ಸೆಕ್ಟರ್ಸ್. ಇಲ್ಲಿ ಟೋಟಲಿ 4 ಸೆಕ್ಟರ್ಸ್ ಇದೆ, ಕರೆಕ್ಟ್ ಅಲ್ವಾ? ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಓನರ್ ಅಂಡ್ ಇನ್ವೆಸ್ಟರ್. ಓಕೆ, ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ಜಾಬ್ ಕ್ಯಾಟಗರಿ ಬರ್ತಾರೆ. ಬಿಸ್ನೆಸ್ ಓನರ್, ಇನ್ವೆಸ್ಟರ್ ಬಿಸ್ನೆಸ್ ಕ್ಯಾಟಗರಿ ಬರ್ತಾರೆ. ಓಕೆ, ನಾನು ಹೇಳಿದ 4 ವೇಸ್ ಅಲ್ಲಿ ಓಕೆ, ನಿಮ್ಗೆ ಯಾವ್ದು ವೇಸ್ ಚೆನ್ನಾಗಿ ಅನ್ಸಿದೆ, ನಿಮ್ಗೆ ಯಾವ್ದು ವೇ ಇಷ್ಟ ಆಗಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಓಕೆ,
ಅಂಡ್ ಈ ವಿಡಿಯೋ ಚೆನ್ನಾಗಿ ಅನ್ಸುತ್ತು ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ಆನ್ ಬೆಲ್ ಬಟನ್. ಓಕೆ, ನಾ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ಲಿ ನಿಮ್ಗೆ ಒಂದು ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಸೊ ಪ್ಲೀಸ್ ಕ್ಲಿಕ್ ಆನ್ ದ ಬೆಲ್ ಬಟನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.